ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಪಾಲಿಮರ್ ಟೆಕ್ನಾಲಜಿ ಡಿಪಿಟಿ ವಿಭಾಗವು ಹಳೆ ವಿದ್ಯಾರ್ಥಿಗಳ ಕಲ್ಯಾಣ ಸಂಘ ಹಾಗೂ ಭಾರತೀಯ ರಬ್ಬರ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಜನವರಿ 23 ಮತ್ತು 24ರಂದು ಡಿಪಿಟಿ ಕಾನ್ 3 ಎಂಬ ರಾಷ್ಟ್ರಮಟ್ಟದ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲ ಹರೀಶ್ ಶೆಟ್ಟಿ, ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ನ ಸಭಾಂಗಣದಲ್ಲಿ ಬೆಳಿಗ್ಗೆ 9:30 ಗಂಟೆಗೆ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಡಿಬಿಸಿಒಇ ಐಆರ್ಐನ ಸಿಇಒ ಎಸ್ ವಾಸುದೇವರಾವ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಪಾಲಿಮರ್ ಸೈನ್ಸ್ ಅಥವಾ ಟೆಕ್ನಾಲಜಿ ಕೋರ್ಸ್ ಕರ್ನಾಟಕ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ ಮಾತ್ರ ಇದ್ದು, ಇದು ಎಸ್ಎಸ್ಎಲ್ಸಿ ಬಳಿಕದ 3 ವರ್ಷದ ಡಿಪ್ಲೊಮಾ ಆಗಿದೆ. 5 ದಶಕದಲ್ಲಿ 1000ಕ್ಕೂ ಅಧಿಕ ಮಂದಿ ಪಾಲಿಮರ್ ತಂತ್ರಜ್ಞರಾಗಿ ತಮ್ಮದೇ ಆದ ಸ್ವಂತ ಉದ್ದಿಮೆಯನ್ನು ಸ್ಥಾಪಿಸಿ ಉದ್ಯೋಗಸ್ಥರಾಗಿದ್ದಾರೆ. ಮತ್ತೆ ಕೆಲವರು ದೇಶ ಮತ್ತು ವಿದೇಶದ ಹಲವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿದ್ದಾರೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಪಾಲಿಮರ್ ಹಳೆ ವಿದ್ಯಾರ್ಥಿ ಕಲ್ಯಾಣ ಸಂಘದ ಅಧ್ಯಕ್ಷ ಯತೀಂದ್ರ ಗೌಡ, ಪ್ರಮುಖರಾದ ಜಿಎ ಗೋಪಾಲಕೃಷ್ಣ, ರಾಜೇಶ್ ರಾವ್, ಸಂತೋಷ್ ಫೆರ್ನಾಂಡಿಸ್, ಸಂತೋಷ್ ಕುಮಾರ್ ಉಪಸ್ಥಿತರಿದ್ದರು. ವಿಶೇಷ ಅದನ್ನು ಈ ಸಲ ನಾಳೆ 23 ಮತ್ತು 24 ಜನವರಿ 2026ಕ್ಕೆ ಮಾಡ್ತಾ ಇದ್ದೇವೆ. ಸೊ ಹಾಗೆ ಇಲ್ಲಿ ಬಂದರು. ನಾನು ಕರ್ನಾಟಕ ಪಾಲಿಟೆಕ್ನಿಕ್ ಈಗಿನ ಪ್ರಾಂಶುಪಾಲರು ಹರೀಶ್ ಶೆಟ್ಟಿ ಅಂತೇಳಿ ನನ್ನ ಹೆಸರು. ಈಗ ನಮ್ಮ ಗೋಪಾಲ್ ಕೃಷ್ಣ ಭಟ್ ಅಂತ ಹೇಳಿದ್ದಾರೆ, ಅವರು ಜನರಲ್ ಸೆಕ್ರೆಟರಿ ಪಾವ ನೋಡಿ ಪ್ರೆಸ್ ನೋಟ್ ಅಲ್ಲಿ. ಅದೇ ತರ ಇದಕ್ಕೆ ನಮ್ಗೆ ನಮ್ಮ ಕೈಗೂಡಿಸಿದವರು ಕರ್ನಾಟಕ ಪಾಲಿಟೆಕ್ನಿಕ್, ಗವರ್ಮೆಂಟ್ ಪಾಲಿಟೆಕ್ನಿಕ್ ಇದು ಕೆಪಿಟಿ ಇಂದ, ಜೊತೆಗೆ ಐಆರ್ಐ ಮೈಸೂರು ಅವರಿಂದ ನಮ್ಗೆ ಸಹಯೋಗ ಇದೆ. ಸೊ ನಾವೆಲ್ಲ ಸೇರಿ ಸುಮಾರು 200 ಜನ ಸೇರಿಸುವ ನಮ್ಮ ಉದ್ದೇಶ ಇದೆ. ನಾಳೆ ಸಾಯಂಕಾಲ, ಮಧ್ಯಾಹ್ನ ಮೇಲೆ, ಅಪರಾಹ್ನ ಮತ್ತು ನಾಡಿದ್ದು ಪೂರ ದಿನ ಈ ಕಾರ್ಯಕ್ರಮಗಳಿಗೆ ತಾವೆಲ್ಲ ಬಂದು ವರದಿ ಬರಬೇಕು. ಜೊತೆಗೆ ನಮ್ಮ ಉದ್ದೇಶಗಳನ್ನು ಹಾಕಲಾಗಿದೆ. ಆದರೂ ಕಳೆದ 2016ರಿಂದ 10 ವರ್ಷದಲ್ಲಿ 9-10 ವರ್ಷದ ಏನೆಲ್ಲ ಮಾಡಿದ್ವಿ ಅದರ ಇದು ವರದಿ ಇದಲ್ಲಿದೆ. ಜೊತೆಗೆ ನಮ್ಗೆ ಆಲ್ ಓವರ್ ಇಂಡಿಯಾದಿಂದ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಸಹಕಾರನೂ ಸಿಕ್ಕಿದೆ. ಸೊ ಮುಂದಿನ ದಿನಗಳಲ್ಲಿ ಏನೆಲ್ಲ ಇದೆ, ನಾವು ಡಾಕ್ಟರ್ ಎಸ್ ಎಂ ಶೆಟ್ಟಿ ಅವರ ಪ್ರಸ್ತಾಪ ಮಾಡಿದ್ದೆ ನಾನು. ಅವರು ನಮ್ಗೆ ಇದರ ತರ ಇದಕ್ಕೆ ಕಾರಣಕರ್ತರಾದ ಕಾರಣ ಅವರನ್ನು ಗೌರವಿಸ್ತಾ ಸ್ಟೇಜ್ಗೆ ಅವರದ ಹೆಸರಿನ ಸ್ಟೇಜ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಬೇರೆ ಕೆಲವೆಲ್ಲ ನಮ್ಮ ಗೋ ಗ್ರೀನ್ ಸಸ್ಟೈನಬಿಲಿಟಿ ನಮ್ಮ ಈ ಸಲದ ಥೀಮ್. ಅದರ ಮೇರೆಗೆ ಎಲ್ಲ ಯಾವ್ದಾವ್ದು ಪ್ರೆಸೆಂಟೇಶನ್ ಇದೆಯೋ ಅದರಲ್ಲೆಲ್ಲ ಒಂದು ರೀತಿಯ ಪ್ರಕೃತಿಯ ಬಗ್ಗೆ ಮತ್ತೆ ಕಾಳಜಿ ತೋರಿಸಲಾಗುತ್ತದೆ.